ವೆಲ್ಕಮ್ ಟು ದ ಡಿಬೇಟ್. ವಿಭಿನ್ನ ದೃಷ್ಟಿಕೋನಗಳ ಆಳವಾದ ವಿಶ್ಲೇಷಣೆ ಮತ್ತು ಸಂವಾದಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅತ್ಯಂತ ಆಸಕ್ತಿದಾಯಕವಾದ ಹಾಗೆಯೇ ನಮ್ಮ ದೈನಂದಿನ ಆಧ್ಯಾತ್ಮಿಕ ಬದುಕಿಗೆ ನೇರವಾಗಿ ಕನ್ನಡಿ ಹಿಡಿಯುವಂತಹ ಒಂದು ತಾತ್ವಿಕ ವಿಷಯವನ್ನು ಚರ್ಚೆ ಮಾಡಲಿದ್ದೇವೆ. ಈ ಚರ್ಚೆಗೆ ಮೂಲ ಆಧಾರವಾಗಿ ನಾವು ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿರುವ ಬೃಹತ್ ಕೃತಿಯಾದ ಸಂಧ್ಯಾವಂದನೆಯ ಅಂತರಂಗ ಗ್ರಂಥವನ್ನು ತೆಗೆದುಕೊಂಡಿದ್ದೇವೆ. ಖಂಡಿತ. ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥರ ಆಶೀರ್ವಾದದೊಂದಿಗೆ ಪ್ರಕಟವಾಗಿರುವ ಈ ಅದ್ಭುತ ಗ್ರಂಥ 2 ಸಂಪುಟಗಳಲ್ಲಿದೆ. ಮೊದಲನೇ ಸಂಪುಟದಲ್ಲಿ ಭಕ್ತಿಯುಕ್ತ ಕರ್ಮಯೋಗದ ಬಗ್ಗೆ ವಿಸ್ತಾರವಾದ ವಿವರಣೆ ಇದ್ದರೆ, 2ನೇ ಸಂಪುಟವು ಭಕ್ತಿಯುಕ್ತ ಜ್ಞಾನಯೋಗದ ಆಳವನ್ನು ಬಿಚ್ಚಿಡುತ್ತದೆ. ಹೌದು, ಮತ್ತು ನಮ್ಮ ಇಂದಿನ ಚರ್ಚೆಯ ಕೇಂದ್ರ ಪ್ರಶ್ನೆ ಕೂಡ ಇದೇ ಆಗಿದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ, ಮುಖ್ಯವಾಗಿ ಸಂಧ್ಯಾವಂದನೆಯಂತಹ ಆಚರಣೆಗಳಲ್ಲಿ ನಿರಂತರ ದೈಹಿಕ ಆಚರಣೆಯಾದ ಕರ್ಮಯೋಗ ಹೆಚ್ಚು ಪ್ರಧಾನವೋ ಅಥವಾ ಆಂತರಿಕ ಅನುಸಂಧಾನ ಮತ್ತು ಅರಿವಾದ ಜ್ಞಾನಯೋಗ ಹೆಚ್ಚು ಪ್ರಧಾನವೋ? ಈ ಸಂವಾದದಲ್ಲಿ ನಾನು ಉಪನಯನದಿಂದ ಜೀವನ ಪರ್ಯಂತ ಮಾಡಲೇಬೇಕಾದ ಕಡ್ಡಾಯ ಕರ್ಮ ಅಥವಾ ನಿಯಮಬದ್ಧ ದೈನಂದಿನ ಆಚರಣೆಯ ಪ್ರಾಮುಖ್ಯತೆಯನ್ನು ಪ್ರತಿನಿಧಿಸುತ್ತೇನೆ. ಅಂದ್ರೆ, ಕಟ್ಟುನಿಟ್ಟಾದ ಭೌತಿಕ ಆಚರಣೆಯಿಲ್ಲದೆ ಯಾವ ಆಧ್ಯಾತ್ಮಿಕ ಅಡಿಪಾಯವೂ ನಿಲ್ಲುವುದಿಲ್ಲ ಅನ್ನೋದು ನನ್ನ ಸ್ಪಷ್ಟ ನಿಲುವು. ಆದರೆ ನನ್ನ ನಿಲುವು ಸ್ವಲ್ಪ ಭಿನ್ನವಾಗಿದೆ. ಕೇವಲ ಭೌತಿಕ ಆಚರಣೆ ಅಥವಾ ಕೇವಲ ಶರೀರವನ್ನು ದಂಡಿಸುವ ಕರ್ಮವು ಅದರ ಅರಿವಿಲ್ಲದೆ ಹೋದರೆ ಅದು ಅರ್ಥಹೀನ ಯಾಂತ್ರಿಕ ಪ್ರಕ್ರಿಯೆಯಾಗುವ ಅಪಾಯವನ್ನು ಹೊಂದಿರುತ್ತದೆ. ಹಾಗಾಗಿ ಆಚರಣೆಯ ಹಿಂದಿನ ಜ್ಞಾನ, ಆ ಮಂತ್ರಗಳ ಅರ್ಥ ಮತ್ತು ಆಂತರಿಕ ಅನುಸಂಧಾನ ಮಾತ್ರವೇ ಯಾವುದೇ ಕ್ರಿಯೆಯನ್ನು ಸಾರ್ಥಕಗೊಳಿಸುತ್ತದೆ ಎಂಬುದನ್ನು ನಾನು ಪ್ರತಿನಿಧಿಸುತ್ತೇನೆ. ಗಾಯತ್ರಿ ಜಪದಂತಹ ಅತ್ಯುನ್ನತ ಕ್ರಿಯೆಯನ್ನು ಅರ್ಥ ಅರಿಯದೆ ಮಾಡುವುದು ಕೇವಲ ದೈಹಿಕ ಶ್ರಮವಾಗುತ್ತದೆ ಹೊರತು ನಿಜವಾದ ಆಧ್ಯಾತ್ಮಿಕ ಉನ್ನತಿಯನ್ನು ನೀಡುವುದಿಲ್ಲ. ಸರಿ, ನಿಮ್ಮ ನಿಲುವನ್ನು ನಾನು ಗೌರವಿಸ್ತೇನೆ. ಆದರೆ ಇದನ್ನು ಸ್ವಲ್ಪ ಆಳವಾಗಿ ವಿಶ್ಲೇಷಿಸೋಣ. ಗ್ರಂಥದ ಮೊದಲ ಸಂಪುಟದಲ್ಲಿ ಉಲ್ಲೇಖಿಸಿರುವ ಅತ್ಯಂತ ಪ್ರಬಲವಾದ ಶ್ಲೋಕವೊಂದನ್ನು ನಾವಿಲ್ಲಿ ಆಧಾರವಾಗಿ ತೆಗೆದುಕೊಳ್ಳಬೇಕು. ವಿಪ್ರೋ ವೃಕ್ಷಸ್ತಸ್ಯ ಮೂಲಂ ಚ ಸಂಧ್ಯಾ ವೇದಃ ಶಾಖಾ ಧರ್ಮಕರ್ಮಾಣಿ ಪತ್ರಂ. ನೋಡಿ, ಇದರ ಅರ್ಥ ಬಹಳ ನೇರವಾಗಿದೆ. ಬ್ರಾಹ್ಮಣನು ಅಥವಾ ಆಧ್ಯಾತ್ಮಿಕ ಸಾಧಕನು ಒಂದು ವೃಕ್ಷದಂತೆ ಇದ್ದರೆ ಆ ವೃಕ್ಷಕ್ಕೆ ಸಂಧ್ಯಾವಂದನೆಯೇ ಬೇರು. ವೇದಗಳು ಆ ಮರದ ಶಾಖೆಗಳಾದರೆ ನಾವು ಮಾಡುವ ಇತರ ಎಲ್ಲ ಧರ್ಮಕರ್ಮಗಳು ಎಲೆಗಳಿದ್ದಂತೆ. ನೀವು ಎಲೆಗಳಿಗೆ ಎಷ್ಟೇ ನೀರು ಹಾಕಿದರೂ, ಎಷ್ಟೇ ಪೋಷಣೆ ನೀಡಿದರೂ ಆ ಬೇರು ಗಟ್ಟಿಯಾಗಿಲ್ಲದಿದ್ದರೆ ಮರ ಬೆಳೆಯಲು ಸಾಧ್ಯವೇ ಇಲ್ಲ. ಅಂದ್ರೆ, ಗ್ರಂಥದ 1ನೇ ಸಂಪುಟ ಸ್ಪಷ್ಟವಾಗಿ ವಿವರಿಸುವಂತೆ ಮಂತ್ರ, ಆಚಮನ, ಪ್ರಾಣಾಯಾಮ, ಅರ್ಘ್ಯಪ್ರದಾನಗಳಂಥ ನಿಖರವಾದ ದೈನಂದಿನ ಕರ್ಮಗಳ ಭೌತಿಕ ಆಚರಣೆಯೇ ನಮ್ಮ ಅಸ್ತಿತ್ವದ ಮೂಲಭೂತ ಆಧಾರವಾಗಿದೆ. ಸಂಧ್ಯಾವಂದನೆ ಮಾಡದ ವ್ಯಕ್ತಿಯು ಅಶುದ್ಧನಾಗುತ್ತಾನೆ ಅಂತ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ಕೇವಲ ಬೌದ್ಧಿಕವಾಗಿ ಜ್ಞಾನದ ಬಗ್ಗೆ ಮಾತನಾಡಿದರೆ ಸಾಲದು. ಅದನ್ನು ಪ್ರತಿದಿನದ ಕರ್ಮದಲ್ಲಿ ಶಿಸ್ತಿನಿಂದ ಆಚರಿಸಿದಾಗ ಮಾತ್ರ ಆ ಬೇರು ಗಟ್ಟಿಯಾಗುತ್ತದೆ. ಕರ್ಮಯೋಗವೇ ಇಲ್ಲಿ ಅತ್ಯಂತ ಪ್ರಧಾನ. ನೀವು ನೀಡಿದ ವೃಕ್ಷದ ರೂಪಕ ನಿಜಕ್ಕೂ ಅದ್ಭುತವಾಗಿದೆ. ಬೇರು ಗಟ್ಟಿಯಾಗಿರಬೇಕು ಎಂಬುದನ್ನು ನಾನು ಖಂಡಿತ ಅಲ್ಲಗಳೆಯುವುದಿಲ್ಲ. ಆದರೆ ಒಂದು ನಿಮಿಷ ಯೋಚಿಸಿ, ಆ ಬೇರಿಗೆ ಜೀವ ತುಂಬುವುದು ಯಾವುದು? ಕೇವಲ ಯಾಂತ್ರಿಕವಾಗಿ ನೀರು ಹೊಯ್ದ್ರೆ ಅಥವಾ ಮಣ್ಣು ಮುಚ್ಚಿದ್ರೆ ಮರ ತನ್ನಷ್ಟಕ್ಕೆ ತಾನು ಬೆಳೆಯುವುದಿಲ್ಲ. ಆ ಬೇರು ನೀರನ್ನು ಹೀರಿಕೊಳ್ಳುವ ಒಂದು ಚೈತನ್ಯವನ್ನು ಹೊಂದಿರಬೇಕಲ್ಲವೇ? ಹೌದು. ಆದ್ರೆ ಆ ಚೈತನ್ಯ ಬರುವುದೇ ನಿರಂತರ ಅಭ್ಯಾಸದಿಂದ. ಅದನ್ನೇ ನಾನು ಪ್ರಶ್ನಿಸ್ತಿರುವುದು. 2ನೇ ಸಂಪುಟದ ಭಕ್ತಿಯುಕ್ತ ಜ್ಞಾನಯೋಗದ ಆಧಾರದ ಮೇಲೆ ನೋಡುವುದಾದರೆ, ಗ್ರಂಥದ ಪ್ರಕಾಶಕರು ಒಂದು ಅತ್ಯಂತ ಮಹತ್ವದ ವಾಕ್ಯವನ್ನು ಹೇಳಿದ್ದಾರೆ. ಕರ್ಮಾಚರಣೆಯ ಹಿಂದೆ ಕರ್ಮದ ತಿಳುವಳಿಕೆ ಅಂದ್ರೆ ಜ್ಞಾನ ಇಲ್ಲಗಿದ್ದರೆ ಕರ್ಮಾಚರಣೆಯು ಸತ್ಪ್ರಿಯಕ ಆಗುವುದಿಲ್ಲ. ಅಂದ್ರೆ ಭಗವಂತನಿಗೆ ಅದು ಪ್ರಿಯವಾಗುವುದೇ ಇಲ್ಲ. ಭಗವಂತನಿಗೆ ಪ್ರಿಯವಾಗದ ಕರ್ಮವನ್ನು ಎಷ್ಟೇ ಶಿಸ್ತಿನಿಂದ ಮಾಡಿದರೂ ಏನು ಪ್ರಯೋಜನ? ಆದರೆ ಆ ತಿಳುವಳಿಕೆ ಬರುವುದು ಹೇಗೆ? ಕೇವಲ ಪುಸ್ತಕ ಓದುವುದರಿಂದಲ್ಲ. ಭೌತಿಕ ಆಚರಣೆಯ ಮೂಲಕ, ಆ ಕರ್ಮವನ್ನು ಪ್ರತಿದಿನ ಮಾಡುವುದರ ಮೂಲಕವೇ ಆ ಅರಿವಿನ ಬಾಗಿಲು ತೆರೆಯಬೇಕು ಅಲ್ವಾ? ಶಿಸ್ತು ಮೊದಲು ಬರಬೇಕು. ಖಂಡಿತವಾಗಿಯೂ ಅಲ್ಲ. ನೋಡಿ, ಕೇವಲ ಬಾಯಿಪಾಠ ಮಾಡಿ ಗಾಯತ್ರಿ ಮಂತ್ರವನ್ನು ತುಟಿಗಳಿಂದ ಉಚ್ಚರಿಸುವುದು ಕರ್ಮ, ಹೌದು. ಆದರೆ ಅದು ಹೇಗೆ ಭಗವಂತನನ್ನು ತಲುಪುತ್ತದೆ? ಸಂಧ್ಯಾವಂದನೆಯ ಉದ್ದೇಶ ಕೇವಲ ಭೌತಿಕವಾಗಿ ದೇಹವನ್ನು ಶುದ್ಧ ಮಾಡಿಕೊಳ್ಳುವುದಲ್ಲ. ಆ ಮಂತ್ರದ ಮೂಲಕ ಭಗವಂತನ ಶಕ್ತಿಯನ್ನು ಅರಿಯುವುದು ಜ್ಞಾನ.
ಕೇವಲ ಯಾಂತ್ರಿಕವಾಗಿ ಮಂತ್ರ ಪಠಿಸುವುದರಿಂದ ಅಥವಾ ಗಡಿಯಾರದ ಮುಳ್ಳಿನಂತೆ ಕೈಕಾಲು ಆಡಿಸುವುದರಿಂದ ಯಾವುದೇ ದಿವ್ಯ ಫಲ ಸಿಗುವುದಿಲ್ಲ. ನನ್ನ ಅಂತರಂಗದಲ್ಲಿ ಏನಾಗುತ್ತಿದೆ ಎಂಬ ಅರಿವು ಅಂದ್ರೆ ಆ ಅನುಸಂಧಾನ ಕೇವಲ ದೈಹಿಕ ಕರ್ಮಕ್ಕಿಂತ ಬಹಳ ಮೇಲಿನ ಸ್ತರದಲ್ಲಿದೆ. ಜ್ಞಾನವಿಲ್ಲದ ಕರ್ಮ ಕುರುಡು ಕ್ರಿಯೆ. ಅದು ಸಾಧಕನನ್ನು ಗುರಿಮುಟ್ಟಿಸುವುದಿಲ್ಲ, ಕೇವಲ ಆತನನ್ನು ದಣೆಸುತ್ತದೆ. ಸರಿ, ನಾವೀಗ ವಾಸ್ತವಕ್ಕೆ ಬರೋಣ. ತಾತ್ವಿಕವಾಗಿ ಜ್ಞಾನ ಶ್ರೇಷ್ಠ ಅಂತ ನೀವು ವಾದಿಸ್ಬೋದು. ಆದರೆ ಗ್ರಂಥಕರ್ತರು ಇಂದಿನ ಕಾಲಘಟ್ಟದ ಒಂದು ದೊಡ್ಡ ಸಮಸ್ಯೆಯನ್ನು ಬಹಳ ಸ್ಪಷ್ಟವಾಗಿ ಎತ್ತಿ ತೋರಿಸಿದ್ದಾರೆ. ಇಂದಿನ ಕಾಲಬಲ ಮತ್ತು ಪ್ರಾಪಂಚಿಕ ಸಂಸರ್ಗದಿಂದ ಜನರಿಗೆ ಆಚರಣೆಯೇ ಕಷ್ಟವಾಗಿ ಬಿಟ್ಟಿದೆ. ಆಧುನಿಕ ಜೀವನ ಶೈಲಿಯ ಧಾವಂತದಲ್ಲಿ ಜನರು ದೈನಂದಿನ ಊಟ ತಿಂಡಿಗೆ ಕೊಡುವ ಪ್ರಾಮುಖ್ಯತೆಯನ್ನು ಈ ಪವಿತ್ರ ಆಚರಣೆಗೆ ಕೊಡುತ್ತಿಲ್ಲ. ಹೌದು, ಇದು ವಿಷಾದನೀಯ. ಎಷ್ಟೋ ಕಡೆ ಹೇಗಾಗಿದೆ ಅಂದ್ರೆ, ಮದುವೆಯ ಸಮಯದಲ್ಲಿ ಕಂಕಣ ಸಜ್ಜೆಯಾಗುವವರೆಗೂ ಕಾಯ್ದು ಕೇವಲ ನಾಮಕಾವಾಸ್ತಿಗೆ ಉಪನಯನ ಮಾಡಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಮದುವೆಯ ಶಾಸ್ತ್ರ ಮುಗಿದ ತಕ್ಷಣ ಆ ಕರ್ಮವನ್ನು ಗಾಳಿಗೆ ತೂರುತ್ತಾರೆ. ಈ ತೀವ್ರವಾದ ಅಶಿಸ್ತು ಮತ್ತು ನಿರ್ಲಕ್ಷ್ಯವನ್ನು ತಡೆಯಲು ನಮಗೆ ಕೇವಲ ತಾತ್ವಿಕ ಅರಿವು ಅಥವಾ ಜ್ಞಾನ ಸಾಲದು. ಕಟ್ಟುನಿಟ್ಟಿನ ಕರ್ಮದ ಅಗತ್ಯವಿದೆ. ದೈನಂದಿನ ರೂಢಿ, ಕಡ್ಡಾಯ ನಿಯಮ ಮತ್ತು ಶಿಸ್ತು ಬೇಕೇ ಬೇಕು. ಇಲ್ಲದಿದ್ದರೆ ಆಚರಣೆಯೇ ನಾಶವಾಗುವ ಅಪಾಯವಿದೆ. ಈ ಕಂಕಣ ಸಜ್ಜೆಯ ಉದಾಹರಣೆ ನೀವು ಹೇಳಿದ್ದು ಬಹಳ ಪ್ರಸ್ತುತವಾಗಿದೆ. ಆದರೆ ಜನರು ಆ ರೀತಿ ನಾಮಕಾವಾಸ್ತೆಗೆ ಉಪನಯನ ಮಾಡಿಕೊಳ್ಳಲು ಮೂಲ ಕಾರಣ ಏನು ಅಂತ ಸ್ವಲ್ಪ ಯೋಚಿಸಿ. ಅವರಿಗೆ ಆ ಕರ್ಮದ ಅಂತರಂಗದ ಅರಿವಿಲ್ಲ. ಅದು ಯಾಕೆ ಮಾಡಬೇಕು ಅನ್ನೋ ಜ್ಞಾನವೇ ಇಲ್ಲ. ಕೇವಲ ಕಟ್ಟುನಿಟ್ಟಿನ ನಿಯಮಗಳನ್ನು ಹೇರೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತ ನಾನು ನಂಬೋದಿಲ್ಲ. ಯುವಜನತೆಗೆ ಕೇವಲ ನಿಯಮಗಳನ್ನು ಕೊಟ್ಟು ಇದನ್ನ ಮಾಡಲೇಬೇಕು, ಇಲ್ಲದಿದ್ರೆ ಪಾಪ ಬರ್ತದೆ ಅಂತ ಬೆದರಿಸುವ ಕಾಲ ಇದಲ್ಲ. ಬೆದರಿಕೆಯ ಪ್ರಶ್ನೆ ಇಲ್ಲಿಲ್ಲ. ಶರೀರವನ್ನು ನಿಯಂತ್ರಿಸುವ ಕರ್ಮವೇ ಮನಸ್ಸನ್ನು ನಿಯಂತ್ರಿಸುವ ಮೊದಲ ಹಂತ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಆಚರಣೆಯ ಅಭ್ಯಾಸವೇ ಇಲ್ಲದೆ ಏಕಾಏಕಿ ಕುಳಿತುಕೊಂಡು ನಾನು ಜ್ಞಾನವನ್ನು ಪಡೆಯುತ್ತೇನೆ, ನಾನು ಧ್ಯಾನ ಮಾಡುತ್ತೇನೆ ಎಂದರೆ ಅದು ಗಾಳಿಯಲ್ಲಿ ಮನೆ ಕಟ್ಟಿದಂತೆ ಆಗುವುದಿಲ್ಲವೇ? ಆದರೆ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಪಾಠಭೇದಗಳ ಸಮಸ್ಯೆಯನ್ನು ಒಮ್ಮೆ ಗಮನಿಸಿ. ಇವತ್ತು ಸಂಧ್ಯಾವಂದನೆಯಲ್ಲಿ ಅನೇಕ ಪಾಠಭೇದಗಳಿವೆ. ಅಂದ್ರೆ ಒಂದೊಂದು ಪಠ್ಯದಲ್ಲಿ, ಒಂದೊಂದು ಸಂಪ್ರದಾಯದಲ್ಲಿ ಬೇರೆ ಬೇರೆ ರೀತಿಯ ಮಂತ್ರ ಉಚ್ಚಾರಣೆ ಅಥವಾ ಕ್ರಿಯೆಗಳಿವೆ. ಈ ಗೊಂದಲಗಳ ನಡುವೆ ಯುವಕರಿಗೆ ಕೇವಲ ಯಾಂತ್ರಿಕ ನಿಯಮಗಳನ್ನು ಹೇರಿದರೆ ಅವರು ಮತ್ತಷ್ಟು ದೂರ ಸರಿಯುತ್ತಾರೆ. ಯಾವ ನಿಯಮ ಸರಿ, ಯಾವುದು ತಪ್ಪು ಅನ್ನೋ ಗೊಂದಲದಲ್ಲಿ ಅವರು ಆಚರಣೆಯನ್ನೇ ಬಿಟ್ಬಿಡುತ್ತಾರೆ. ಬದಲಾಗಿ ನಾವು ಅವರಿಗೆ ಆಚರಣೆಯ ಹಿಂದಿನ ಜ್ಞಾನವನ್ನು, ಅಂದರೆ ಆ ಮಂತ್ರಗಳ ವಿಜ್ಞಾನವನ್ನು ಮತ್ತು ತಾತ್ವಿಕ ಸತ್ಯವನ್ನು ತಿಳಿಸಿಕೊಟ್ರೆ ಏನಾಗುತ್ತದೆ? ಆಚರಣೆ ತಾನಾಗಿಯೇ ಒಲಿದು ಬರುತ್ತದೆ. ಅಂದರೆ ಜ್ಞಾನವೇ ಪ್ರೇರಣೆ ಅಂತೀರಾ? ಹೌದು, ನಿಖರವಾಗಿ. ಮನುಷ್ಯನಿಗೆ ತಾನು ಮಾಡುತ್ತಿರುವ ಕ್ರಿಯೆಯ ಉದ್ದೇಶ ತಿಳಿದಾಗ ಅದು ಆತನಿಗೆ ಹೊರೆಯಾಗುವುದಿಲ್ಲ. ಅದೊಂದು ಆಂತರಿಕ ಪ್ರೇರಣೆಯಾಗುತ್ತದೆ. ಕರ್ಮವನ್ನು ಕೇವಲ ಕಡ್ಡಾಯವೆಂದೋ ಅಥವಾ ರೂಢಿಯೆಂದೋ ಮಾಡಿದರೆ ಅದು ಸತ್ವಹೀನವಾಗುತ್ತದೆ. ನೀವು ಹೇಳುವ ಪ್ರೇರಣೆಯ ಬಗ್ಗೆ ನನಗೆ ಒಪ್ಪಿಗೆ ಇದೆ. ಆದರೆ ನೀವು ಗ್ರಂಥದ ಒಂದು ನಿರ್ದಿಷ್ಟ ನಿಲುವನ್ನು ನಿರ್ಲಕ್ಷಿಸುತ್ತಿದ್ದೀರಿ. ಸಂಧ್ಯಾವಂದನೆಯು ಕೇವಲ ಒಂದು ಪ್ರೇರಣೆ ಮಾತ್ರ ಅಲ್ಲ, ಅದು ಇತರ ಎಲ್ಲ ದೈವಿಕ ಕಾರ್ಯಗಳಿಗೆ ಒಂದು ಬಗೆಯ ಪಾಸ್ಪೋರ್ಟ್ ಇದ್ದಂತೆ. ಈ ಕೃತಿಯು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಸಂಧ್ಯಾವಂದನೆ ಮಾಡದ ವ್ಯಕ್ತಿ ಇತರ ಯಾವುದೇ ಪೂಜೆ ಪುನಸ್ಕಾರಗಳಿಗೆ ಅರ್ಹನಾಗುವುದಿಲ್ಲ. ಅರ್ಹತೆಯ ಮಾನದಂಡ ಕೇವಲ ಭೌತಿಕ ಆಚರಣೆ ಹೇಗೆ ಆಗುತ್ತದೆ? ಏಕೆಂದರೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ದೈನಂದಿನ ಸ್ನಾನ, ಆಚಮನ, ಪ್ರಾಣಾಯಾಮ ಇವೆಲ್ಲವೂ ದೇಹವನ್ನು ಮತ್ತು ಮನಸ್ಸನ್ನು ಭೌತಿಕವಾಗಿ ಸಿದ್ಧಗೊಳಿಸುವ ಕೌಶಲಗಳು. ನೀವು ದೇವರ ಪೂಜೆ ಮಾಡಬೇಕಾದ್ರೆ ಮೊದಲು ನೀವು ಬಾಹ್ಯವಾಗಿ ಶುದ್ಧರಾಗಿರಬೇಕು. ಆ ಶುದ್ಧತೆಯನ್ನು ತಂದುಕೊಡುವುದು ಭೌತಿಕವಾಗಿ ಮಾಡುವ ಕರ್ಮ. ನೀವು ಎಷ್ಟೇ ಆಂತರಿಕ ಜ್ಞಾನ ಹೊಂದಿದ್ದರೂ ದೇಹವನ್ನು ದಂಡಿಸಿ ಮಾಡುವ ಈ ಆಚರಣೆಗಳಿಲ್ಲದೆ, ದೈಹಿಕವಾಗಿ ನಿಮ್ಮ ನಾಡಿಗಳನ್ನು ಶುದ್ಧೀಕರಿಸದೆ ನೀವು ಮುಂದಿನ ಹಂತಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ಬಾಹ್ಯ ಪೂಜೆಗೂ ಮುನ್ನ ಈ ಕಡ್ಡಾಯ ಕರ್ಮವು ಅನಿವಾರ್ಯ. ಕರ್ಮವೇ ನಿಮ್ಮನ್ನು ಅರ್ಹರನ್ನಾಗಿ ಮಾಡುವ ಏಕೈಕ ಕೀಲಿಕೈ. ನೀವು ದೇವರ ಪೂಜೆ ಮತ್ತು ಸಂಧ್ಯಾವಂದನೆಯ ನಡುವಿನ ವ್ಯತ್ಯಾಸವನ್ನು ಕೇವಲ ಬಾಹ್ಯ ಶುದ್ಧಿಗೆ ಸೀಮಿತಗೊಳಿಸುತ್ತಿದ್ದೀರಿ ಅಂತ ನನಗನಿಸುತ್ತಿದೆ. ಗ್ರಂಥದಲ್ಲಿ ಇವೆರಡರ ನಡುವೆ ಬಹಳ ಸೂಕ್ಷ್ಮವಾದ ಒಂದು ಮತ್ತು ಆಳವಾದ ವ್ಯತ್ಯಾಸವನ್ನು ನೀಡಲಾಗಿದೆ. ದೇವರ ಪೂಜೆಗೆ ಆವಾಹನೆ, ಪ್ರಾಣ ಪ್ರತಿಷ್ಠಾಪನೆ ಮುಂತಾದ ಬಾಹ್ಯ ಕೌಶಲಗಳು ಬೇಕು. ಅಲ್ಲಿ ವಿಗ್ರಹ ಬೇಕು, ಹೂವು, ಗಂಧ, ಅಕ್ಷತೆಯಂತಹ ಪರಿಕರಗಳು ಬೇಕು.
ಅಲ್ಲಿ ನಮ್ಮ ಸಂಪೂರ್ಣ ಗಮನ ಹೊರಗಿನ ವಿಗ್ರಹದ ಮೇಲಿರ್ತದೆ. ಅದೇ ಸಂಧ್ಯಾವಂದನೆ ಹಾಗಲ್ಲ. ಇದು ಬಾಹ್ಯ ಪರಿಕರಗಳಿಲ್ಲದೆ ನಡೆಯುವ ಅತ್ಯುನ್ನತ ಆಂತರಿಕ ಪ್ರಕ್ರಿಯೆ. ಬಾಹ್ಯ ಪರಿಕರಗಳಿಲ್ಲ ಎಂದ ಮಾತ್ರಕ್ಕೆ ಅದು ಕೇವಲ ಆಂತರಿಕವಾಗಿ ಬಿಡುವುದಿಲ್ಲ. ಅಲ್ಲಿ ಆಚಮನದ ನೀರಿದೆ, ಅರ್ಘ್ಯದ ಪ್ರಕ್ರಿಯೆ ಇದೆ, ಇವೆಲ್ಲ ಭೌತಿಕ ಕ್ರಿಯೆಗಳೇ ತಾನೇ? ಹೌದು, ಇವೆ. ಆದರೆ ಗ್ರಂಥವು ಸಂಧ್ಯಾವಂದನೆಯ ಅಂತಿಮ ಘಟ್ಟವನ್ನು ಹೇಗೆ ವಿವರಿಸುತ್ತದೆ ಅನ್ನೋದನ್ನು ಗಮನಿಸಿ. ಹೃತ್ಕಮಲದಲ್ಲಿರುವ, ನಮ್ಮನ್ನು ಸಲಹಿಸುತ್ತಿರುವ ಭಗವಂತನನ್ನು ಸುಷುಮ್ನಾ ನಾಡಿಯ ಮೂಲಕ ಭ್ರೂಮಧ್ಯದಲ್ಲಿಟ್ಟು ಧ್ಯಾನಿಸುವುದು. ಈ ವಾಕ್ಯವನ್ನು ನಾವು ಬಿಡಿಸಿ ನೋಡಬೇಕು. ಸುಷುಮ್ನಾ ನಾಡಿ ಎಂದರೆ ಕೇವಲ ನಮ್ಮ ಬೆನ್ನುಹುರಿಯಲ್ಲಿರುವ ಒಂದು ಜೈವಿಕ ನರವಲ್ಲ, ಅದು ನಮ್ಮ ದೇಹದ ಕೇಂದ್ರ ಶಕ್ತಿ ವಾಹಿನಿ. ಮತ್ತು ಭ್ರೂಮಧ್ಯ ಎಂದರೆ 2 ಹುಬ್ಬುಗಳ ನಡುವಿನ ಜ್ಞಾನಕೇಂದ್ರ. ಹೃದಯ ಕಮಲದಿಂದ, ಅಂದರೆ ನಮ್ಮ ಭಾವನಾತ್ಮಕ ಕೇಂದ್ರದಿಂದ, ಪರಮಾತ್ಮನನ್ನು ಧ್ಯಾನದ ಮೂಲಕ ಮೇಲಕ್ಕೆತ್ತಿ ಆ ಜ್ಞಾನಕೇಂದ್ರದಲ್ಲಿ ನಿಲ್ಲಿಸುವುದು ಸಂಧ್ಯಾವಂದನೆ. ಇದು ಕೇವಲ ಬಾಯ್ಪಾಠ ಅಥವಾ ಭೌತಿಕ ಶುದ್ಧಿಯಲ್ಲ, ಇದೊಂದು ಯೋಗಾವಸ್ಥೆ. ಇದು ಜ್ಞಾನದ ಮತ್ತು ಧ್ಯಾನದ ಅತ್ಯುನ್ನತ ಸ್ಥಿತಿ. ಇಲ್ಲಿ ಕೈಯಲ್ಲಿ ನೀರು ಹಿಡಿಯುವುದು ಅಥವಾ ಮೂಗು ಹಿಡಿದು ಪ್ರಾಣಾಯಾಮ ಮಾಡುವುದು ಕೇವಲ ಒಂದು ನೆಪ ಮಾತ್ರ. ನಿಜವಾದ ಪ್ರಕ್ರಿಯೆ ನಡೆಯುವುದು ಸಂಪೂರ್ಣವಾಗಿ ಒಳಗೆ. ಆದರೆ ಆ ನೆಪ ಇಲ್ಲದೆ ಆ ಪ್ರಕ್ರಿಯೆ ನಡೆಯುವುದಿಲ್ಲವಲ್ಲ? ಭೌತಿಕ ಪ್ರಾಣಾಯಾಮ ಮಾಡದಿದ್ದರೆ ಆ ನಾಡಿಗಳು ಹೇಗೆ ಜಾಗೃತವಾಗುತ್ತವೆ? ಆಂತರಿಕ ಅರಿವಿಲ್ಲದೆ ಆ ನೆಪ ಕೇವಲ ಪ್ರಹಸನವಾಗುತ್ತದೆ. ಹೃದಯ ಕಮಲದಿಂದ ಪರಮಾತ್ಮನನ್ನು ಧ್ಯಾನದ ಮೂಲಕ ಭ್ರೂಮಧ್ಯಕ್ಕೆ ತರುವುದು ಕೇವಲ ಕರ್ಮದಿಂದ, ಅಂದರೆ ಸುಮ್ಮನೆ ದೈಹಿಕ ಚಲನೆಯಿಂದ ಸಾಧ್ಯವಿಲ್ಲ. ಅದಕ್ಕೆ ಪ್ರಖರವಾದ ಜ್ಞಾನ ಮತ್ತು ಅನುಸಂಧಾನದ ಅವಶ್ಯಕತೆಯಿದೆ. ಸಂಪೂರ್ಣ ಅರಿವಿನೊಡನೆ ನಡೆಯುವ ಮಾನಸಿಕ ಜೋಡಣೆ ಬೇಕು. ಈ ಕಾರಣಕ್ಕಾಗಿಯೇ ಜ್ಞಾನ ಮಾರ್ಗವು ಕರ್ಮ ಮಾರ್ಗಕ್ಕಿಂತ ಹೆಚ್ಚು ಸೂಕ್ಷ್ಮ, ಪ್ರಬಲ ಮತ್ತು ಅಂತಿಮವಾಗಿ ಫಲದಾಯಕ ಅಂತ ನಾನು ವಾದಿಸುತ್ತಿರುವುದು. ಹೃತ್ಕಮಲದಿಂದ ಭ್ರೂಮಧ್ಯಕ್ಕೆ ಭಗವಂತನನ್ನು ತರುವ ಆಂತರಿಕ ಪ್ರಕ್ರಿಯೆ ಸೌಂದರ್ಯವನ್ನು ನಾನು ಖಂಡಿತ ಒಪ್ಪುತ್ತೇನೆ. ಆದರೆ ಆ ಸ್ಥಿತಿಯನ್ನು ತಲುಪಲು ಇರುವ ಮೆಟ್ಟಿಲುಗಳು ಯಾವುವು? ಅದೇ ಕಠಿಣವಾದ ಕರ್ಮ. ಇದಲ್ಲದೆ ನಾವು ಜ್ಞಾನ ಮತ್ತು ಕರ್ಮಗಳ ಫಲಶ್ರುತಿಯ ಬಗ್ಗೆಯೂ ಮಾತನಾಡಬೇಕು. ಗ್ರಂಥದಲ್ಲಿ ಪ್ರಕಾಶಕರು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಕೇವಲ ಜ್ಞಾನ ಬಂದ ಮಾತ್ರಕ್ಕೂ ಮುಕ್ತಿಯಾಗುವುದಿಲ್ಲ. ಕೇವಲ ಜ್ಞಾನವಿದ್ದರೆ ಸಾಲದು, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಭಗವದ್ಗೀತೆಯ ಉದಾಹರಣೆಯನ್ನು ಕೃತಿಯಲ್ಲಿ ನೀಡಲಾಗಿದೆ. ಭಗವದ್ಗೀತೆಯು ಕರ್ಮ, ಭಕ್ತಿ, ಜ್ಞಾನ ಮೂರನ್ನೂ ಹೇಳುತ್ತದೆ. ಅದು ಸಮನ್ವಯದ ಮಾರ್ಗ. ಹೌದು, ಆದರೆ ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳು ಕರ್ಮಯೋಗಕ್ಕೆ ಮೀಸಲಾಗಿವೆ ಎಂಬುದನ್ನು ನಾವು ಮರೆಯಬಾರದು. ಆಚರಣೆಯ ಶ್ರಮವಿಲ್ಲದೆ ಕೇವಲ ಬೌದ್ಧಿಕ ಅರಿವಿನಿಂದ ಮೋಕ್ಷ ಸಾಧ್ಯವಿಲ್ಲ. ಗಾಯತ್ರಿ ಜಪವನ್ನು ಶ್ರದ್ಧೆಯಿಂದ ದೈಹಿಕವಾಗಿ ಒಂದೇ ಕಡೆ ಕುಳಿತು ನಿಗದಿತ ಸಂಖ್ಯೆಯಲ್ಲಿ ಜಪಿಸಿದಾಗ ಆ ಕರ್ಮದ ಫಲವಾಗಿ ಕೀರ್ತಿ, ಆಯುಷ್ಯ, ಆರೋಗ್ಯ ಮತ್ತು ಬ್ರಹ್ಮವರ್ಚಸ್ಸು ಲಭಿಸುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಇಲ್ಲಿ ಬ್ರಹ್ಮವರ್ಚಸ್ಸು ಎಂದರೆ ಕೇವಲ ಯಾವುದೋ ಮಾಯೆಯಲ್ಲ, ಅದು ನಿರಂತರವಾದ ಭೌತಿಕ ಶಿಸ್ತು ಮತ್ತು ಆಚರಣೆಯಿಂದ ಮುಖದಲ್ಲಿ ಮೂಡುವ ಒಂದು ಆಧ್ಯಾತ್ಮಿಕ ತೇಜಸ್ಸು. ಆಚರಣೆಯ ಶಿಸ್ತು ಮತ್ತು ಬೆವರನ್ನು ಹರಿಸದೆ ಕೇವಲ ನನಗೆ ಈ ಮಂತ್ರದ ಅರ್ಥ ಗೊತ್ತಿದೆ, ನಾನು ಸುಷುಮ್ನ ನಾಡಿಯ ಬಗ್ಗೆ ಓದಿದ್ದೇನೆ ಎಂದು ಕುಳಿತುಕೊಂಡರೆ ಈ ಯಾವ ಫಲಗಳೂ ಲಭಿಸುವುದಿಲ್ಲ. ಕರ್ಮದ ಬೆವರಿಂದಲೇ ಜ್ಞಾನದ ವೃಕ್ಷ ಫಲ ಕೊಡುವುದು. ಆ ಫಲಗಳು ಲಭಿಸುತ್ತವೆ ಎಂಬುದನ್ನು ನಾನು ಸಮ್ಮತಿಸುತ್ತೇನೆ. ಆದರೆ ಆ ಫಲಗಳು ಲಭಿಸುವುದು ಕೇವಲ ದೈಹಿಕ ಕ್ರಿಯೆಯಿಂದಲೋ ಅಥವಾ ನಿಗದಿತ ಸಂಖ್ಯೆಯ ಎಣಿಕೆಯಿಂದಲೋ ಅಲ್ಲ. ಬದಲಾಗಿ ಗಾಯತ್ರಿ ಮಂತ್ರದಲ್ಲಿರುವ ಭಗವಂತನ ಧೀಶಕ್ತಿಯ ಮೇಲಿನ ಅರಿವಿನಿಂದ ಎಂದು ನಾನು ದೃಢವಾಗಿ ಹೇಳುತ್ತೇನೆ. ಧೀಶಕ್ತಿ ಎಂದರೆ ಧೀ ಎಂದರೆ ಪ್ರೇರಕ ಶಕ್ತಿ, ಬುದ್ಧಿಶಕ್ತಿ. ಗಾಯತ್ರಿ ಮಂತ್ರದ ಕೊನೆಯ ಸಾಲು ಧಿಯೋ ಯೋನಃ ಪ್ರಚೋದಯಾತ್, ಅಂದರೆ ನಮ್ಮ ಬುದ್ಧಿಯನ್ನು, ನಮ್ಮ ಧೀಶಕ್ತಿಯನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಿಸು ಎಂದು ನಾವು ಸವಿತೃದೇವತೆಯನ್ನು ಕೇಳಿಕೊಳ್ಳುತ್ತೇವೆ. ಈ ಅರ್ಥವನ್ನು ಅರಿಯದೆ, ಈ ಧೀಶಕ್ತಿಯ ಮಹತ್ವವನ್ನು ತಿಳಿಯದೆ ದಿನಕ್ಕೆ 1000 ಬಾರಿ ಮಂತ್ರ ಜಪಿಸಿದರೆ ಅದು ಕೇವಲ ಗಿಣಿಪಾಠವಾಗುತ್ತದೆ. ಕೇವಲ ಧ್ವನಿಪಟಲದಿಂದ ಬರುವ ಶಬ್ದಗಳ ಕಂಪನಗಳಷ್ಟೇ ಆಗುತ್ತದೆ. ಅಂಥ ಯಾಂತ್ರಿಕ ಪಠಣದಿಂದ ಆಯುಷ್ಯ, ಆರೋಗ್ಯ ಅಥವಾ ನೀವು ಹೇಳಿದ ಬ್ರಹ್ಮವರ್ಚಸ್ಸು ಲಭಿಸುತ್ತದೆ ಎಂದು ಭಾವಿಸುವುದು ಕಷ್ಟ. ಕೇವಲ ಶಬ್ದ ಮಾಡುವುದರಿಂದ ತೇಜಸ್ಸು ಬರುವುದಿಲ್ಲ. ಆದರೆ ಮಂತ್ರದ ಶಬ್ದಕ್ಕೂ ತನ್ನದೇ ಆದ ವೈಜ್ಞಾನಿಕ ಕಂಪನಗಳಿವೆ ಅಲ್ಲವೇ? ವೈಬ್ರೇಷನ್ಸ್ ದೇಹದ ಮೇಲೆ ಪ್ರಭಾವ ಬೀರುತ್ತವಲ್ಲ? ಖಂಡಿತ.
ಇವೆ, ಆದರೆ ಆ ಫಲಗಳು ಪೂರ್ಣವಾಗಿ ಪ್ರಾಪ್ತವಾಗಬೇಕಾದ್ರೆ ಸಾಧಕನ ಮನಸ್ಸು ಆ ಮಂತ್ರದ ಅರ್ಥದೊಂದಿಗೆ ಬೆರೆತಿರಬೇಕು. ಇದು ಕಾಗ್ನಿಟಿವ್ ಸೈಕಾಲಜಿಯ ನಿಯಮವಿದ್ದಂತೆ. ನಮ್ಮ ಉದ್ದೇಶ ಮತ್ತು ಅರಿವು ನಮ್ಮ ಕ್ರಿಯೆಯ ಪರಿಣಾಮವನ್ನು ನಿರ್ಧರಿಸುತ್ತದೆ. ಭಗವಂತನು ತನ್ನು ಆ ಧೀಶಕ್ತಿಗೆ ಪ್ರೇರಕನಾಗಿ ಧ್ಯಾನಿಸುವನಿಗೆ ಮಾತ್ರ ವಿಶೇಷವಾದ ಅನುಗ್ರಹವನ್ನು ಮಾಡುತ್ತಾನೆ ಎಂದು ಗ್ರಂಥವೇ ಹೇಳುತ್ತದೆ. ಅಂದ್ರೆ ಫಲವನ್ನು ಕೊಡುವುದು ನಿಮ್ಮ ಕೇವಲ ದೈಹಿಕ ಶ್ರಮವಲ್ಲ, ಆ ಶ್ರಮದ ಹಿಂದಿರುವ ಬೌದ್ಧಿಕ ಅರಿವು. ಅರ್ಥ ಗೊತ್ತಿಲ್ಲದೆ ಮಾಡುವ ಕರ್ಮ ಬೀಜವಿಲ್ಲದ ಸಿಪ್ಪೆಯನ್ನು ಬಿತ್ತಿದಂತೆ. ಎಷ್ಟೇ ನೀರು ಹಾಕಿದ್ರೂ ಅದು ಮೊಳಕೆ ಒಡೆಯುವುದಿಲ್ಲ. ಜ್ಞಾನವೇ ಆ ಕರ್ಮವನ್ನು ಸಾರ್ಥಕಗೊಳಿಸುತ್ತದೆ ಮತ್ತು ಫಲದಾಯಕವಾಗಿಸುತ್ತದೆ. ನಿಮ್ಮ ಈ ವಿಶ್ಲೇಷಣೆ ನಮ್ಮ ಚರ್ಚೆಯನ್ನು ಬಹಳ ಆಳವಾದ ತಾತ್ವಿಕ ಮಂಥನಕ್ಕೆ ಕರೆದೊಯ್ದಿದೆ. ಸಿಪ್ಪೆ ಮತ್ತು ಬೀಜದ ನಿಮ್ಮ ಉದಾಹರಣೆ ನಿಜಕ್ಕೂ ಚಿಂತನಾಶೀಲವಾದಿದೆ. ಆದರೂ ನನ್ನ ನಿಲುವನ್ನು ನಾನು ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಕ್ರೋಢೀಕರಿಸಬಯಸುತ್ತೇನೆ. ಇಂದಿನ ಸಮಾಜದಲ್ಲಿ ಆಧ್ಯಾತ್ಮಿಕ ಅಶಿಸ್ತನ್ನು ಹೋಗಲಾಡಿಸಲು, ವ್ಯಕ್ತಿಯನ್ನು ದೈವಿಕ ಕಾರ್ಯಗಳಿಗೆ ಅರ್ಹನನ್ನಾಗಲು ಮತ್ತು ಒಂದು ಶಿಸ್ತುಬದ್ಧ ಜೀವನವನ್ನು ರೂಪಿಸಲು ಕಟ್ಟುನಿಟ್ಟಿನ ಆಚರಣೆ ಹಾಗೂ ಕರ್ಮಯೋಗ ಅತ್ಯಗತ್ಯ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ, ಜೀವನದಲ್ಲಿ ಪ್ರತಿದಿನದ ಸಂಧ್ಯಾವಂದನೆಯ ಭೌತಿಕ ಆಚರಣೆಯೂ ಅಷ್ಟೇ ಮುಖ್ಯ. ಕರ್ಮದ ಅಡಿಪಾಯವಿಲ್ಲದೆ ಜ್ಞಾನದ ಕಟ್ಟಡ ನಿಲ್ಲುವುದಿಲ್ಲ. ಅದೇ ರೀತಿ ನನ್ನ ನಿಲುವನ್ನು ಸಾರಾಂಶಗೊಳಿಸುವುದಾದರೆ, ಕೇವಲ ನಿಯಮಗಳ ಪಾಲನೆ, ಎಣಿಕೆ ಅಥವಾ ಯಾಂತ್ರಿಕ ಆಚರಣೆ ಮನುಷ್ಯನನ್ನು ಎಂದಿಗೂ ಉನ್ನತಿಗೆ ಒಯ್ಯುವುದಿಲ್ಲ. ಆಂತರಿಕ ಅರಿವು, ಮಂತ್ರಗಳ ಹಿಂದಿನ ವಿಜ್ಞಾನ, ಧೀಶಕ್ತಿಯ ಅರಿವು ಮತ್ತು ಭಗವಂತನೊಂದಿಗಿನ ಅನುಸಂಧಾನವೇ ಯಾವುದೇ ಆಚರಣೆಯ ಜೀವಾಳ. ಅರ್ಥವಿಲ್ಲದ ಕರ್ಮವು ಹೊರೆಯಾಗುತ್ತದೆ. ಹೃದಯ ಕಮಲದಿಂದ ಭ್ರೂಮಧ್ಯಕ್ಕೆ ಭಗವಂತನನ್ನು ಧ್ಯಾನಿಸುವ ಜ್ಞಾನಯೋಗವೇ ಸತ್ತ ಕರ್ಮಕ್ಕೆ ಜೀವ ತುಂಬುತ್ತದೆ. ಆದರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ತಾತ್ವಿಕ ಸತ್ಯವನ್ನು ನಾವಿಬ್ಬರೂ ಒಪ್ಪಿಕೊಳ್ಳಲೇಬೇಕಾದುತ್ತದೆ. ಗ್ರಂಥಕರ್ತರಾದ ವಿಜಯೇಂದ್ರ ರಾಮನಾಥ ಭಟ್ಟರು ಸಂಧ್ಯಾವಂದನೆಯ ಅಂತರಂಗ ಕೃತಿಯನ್ನು 2 ಪ್ರತ್ಯೇಕ ಸಂಪುಟಗಳಲ್ಲಿ ಹೊರತಂದಿದ್ದರೂ ಅವು ಒಂದಕ್ಕೊಂದು ಪೂರಕವಾಗಿವೆ. 1ನೇ ಸಂಪುಟದ ಕರ್ಮಯೋಗ ಮತ್ತು 2ನೇ ಸಂಪುಟದ ಜ್ಞಾನಯೋಗ ಇವೆರಡೂ ಹಕ್ಕಿಯ 2 ರೆಕ್ಕೆಗಳಿದ್ದಂತೆ. ಹೌದು, ಒಂದು ಇಲ್ಲದೆ ಇನ್ನೊಂದು ಪೂರ್ಣವಾಗುವುದಿಲ್ಲ ಎಂಬುದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಈ ಕೃತಿಯಲ್ಲಿ ಕೇವಲ ಮಂತ್ರ ಮತ್ತು ಆಚರಣೆಗಳಷ್ಟೇ ಅಲ್ಲದೆ ಗಾಯತ್ರಿ ಜಪದ ಆಳವಾದ ಅರ್ಥ, ಪ್ರಾಣಾಯಾಮದ ಹಿಂದಿನ ವಿಜ್ಞಾನ ಮತ್ತು ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ವಿಸ್ತಾರವಾದ ವಿಚಾರಗಳಿವೆ. ಇವುಗಳನ್ನು ಓದಿ ಅರ್ಥೈಸಿಕೊಳ್ಳುವ ಮೂಲಕ ಪ್ರತಿಯೊಬ್ಬರೂ ತಮ್ಮದೇ ಆದ ಸಮತೋಲನವನ್ನು ಕಂಡುಕೊಳ್ಳಬಹುದು. ನಿಜ. ಕೇಳುಗರು ತಮ್ಮ ದೈನಂದಿನ ಜೀವನದಲ್ಲಿ ಕೇವಲ ಆಚರಣೆಯನ್ನಷ್ಟೇ ಮಾಡದೆ ಅದರ ಆಂತರಿಕ ಅರ್ಥವನ್ನು ಅನ್ವೇಷಿಸಲು ಈ ಕೃತಿಯಲ್ಲಿ ಇನ್ನೂ 10 ಹಲವು ಅವಕಾಶಗಳಿವೆ. ಕರ್ಮ ಮತ್ತು ಜ್ಞಾನಗಳ ಈ ಚರ್ಚೆಯಲ್ಲಿ ಯಾವುದು ಅಂತಿಮ ಗೆಲುವು ಸಾಧಿಸಿದೆ, ಯಾವುದು ಶ್ರೇಷ್ಠ ಎಂದು ಘೋಷಿಸುವ ಉದ್ದೇಶ ನಮ್ಮದಲ್ಲ. ಆ ನಿರ್ಧಾರವನ್ನು ಹಾಗೂ ಈ 2 ಮಾರ್ಗಗಳ ಸಮನ್ವಯತೆಯನ್ನು ನಾವು ನಮ್ಮ ಪ್ರಬುದ್ಧ ಕೇಳುಗರಿಗೆ ಬಿಟ್ಟುತ್ತಿದ್ದೇವೆ. ಜ್ಞಾನ ಮತ್ತು ಕರ್ಮದ ಈ ಸಮನ್ವಯದ ಕಡೆಗೆ ನಡೆಯುವ ಪ್ರಯತ್ನ ನಮ್ಮೆಲ್ಲರದಾಗಲಿ ಎಂದು ಆಶಿಸುತ್ತಾ ಇಂದಿನ ಸಂವಾದವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಶಿಸ್ತು ಮತ್ತು ಆಂತರಿಕ ಅರಿವು ಎರಡೂ ನಿಮ್ಮ ಬದುಕನ್ನು ಬೆಳಗಲಿ. ವಂದನೆಗಳು.